ಸ್ಟಾರ್ಟಿಂಗ್ ಅವರಿಗೆ ಹೆಂಗೆ ಗೊತ್ತಾಗತ್ತೆ ಅಂತ ಹೇಳಿದರೆ, ಅವರು ಮಲ ವಿಸರ್ಜನೆ ಟೈಮಲ್ಲಿ ತುಂಬ ಉರಿ ಇರುತ್ತೆ, ಅಲ್ಲಿ ವಿಪರೀತ ನೋವು ಇರುತ್ತೆ, ಅಲ್ಲಿ ತುರಿಕೆ ಸಮಸ್ಯೆ ಇರುತ್ತೆ, ಅಥವಾ ಅಲ್ಲಿಂದ ಏನಾದರೆ ಗಮ್ ಥರ ಹೊರಗೆ ಬರುತ್ತೆ, ಇಲ್ಲದ್ರೆ ನೀರಿನ ಅಂಶ ಬರುತ್ತೆ. ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಅವ್ರಿಗೆ ನಮ್ಮಲ್ಲಿಗೆ ಬಂದರೆ ಕೇವಲ 30 ಡೇಸಲ್ಲಿ ಅವರದ್ದು ಕಂಪ್ಲೀಟ್ ಗುಣ ಆಗುತ್ತೆ. ಚಿಕ್ಕ ಮಗು ಹುಟ್ಟಿದ 40 ದಿವಸದ ಮಗುವನ್ನು ಕರ್ಕೊಂಡು ಬರ್ತಾರೆ. ಹೆಂಗೆ ಬಂದಿದೆ? ಮೂಲವ್ಯಾಧಿ ಹೇಳುವಂಥ ರೋಗ ಒಬ್ಬರಿಗೆ ಬಂದರೆ ಅವರು ಊರಿಡೀ ಸುತ್ತಿ ಎಲ್ಲ ಹಾಸ್ಪಿಟಲು ಎಲ್ಲ ವೈದ್ಯರನ್ನು ಕಂಡು ಕೊನೆಗೆ ಇಲ್ಲಿಗೆ ಬಂದು ಮುಟ್ತಾರೆ. 1 ಡೋಸ್ ಔಷಧಿ ನಾವು ಕೊಟ್ಟು ಅವರು ಒಂದು ಅರ್ಧ ಗಂಟೆ ಇಲ್ಲಿ ಕೂತ್ರೆ ಅವರಿಗೆ ಮನೆಗೆ ಮುಟ್ಟುವಷ್ಟರಲ್ಲಿ ರಿಸಲ್ಟ್ ಬರುತ್ತೆ. ಸುಮಾರು 29 ವರ್ಷದಿಂದ ನಾವು ಆಯುರ್ವೇದ ವೈದ್ಯರಾಗಿ ನಾನು ಸೇವೆ ಸಲ್ಲಿಸ್ತಾ ಬಂದಿದ್ದೀನಿ. ನಮ್ಮಲ್ಲಿ ಹಾಗೆಲ್ಲ ನಾವು 1 ಡೋಸ್ ಕೊಡ್ತೀವಿ, ಅದು ಫ್ರೀಯಾಗಿ ಕೊಡ್ತೀವಿ. ಆ ಫ್ರೀ ತಗೊಂಡಂಥ ಔಷಧಿ ಕುಡೀರಿ, ನಿಮಗೆ ಇಷ್ಟ ಇದ್ದರೆ ಮಾತ್ರ ನಮ್ಮ ಹತ್ರ ನೀವು ಔಷಧಿ ತಗೊಂಡು ಹೋಗ್ಬೋದು. ನಮ್ಮಲ್ಲಿ 4ನೇ ಹಂತದ ಪೇಷಂಟ್ ಬಂದರೆ ಅವರಿಗೆ ತಾಳ್ಮೆ ಬೇಕು. ತಾಳ್ಮೆ ಇದ್ದರೆ ನಾವು ಕೊಡುವಂಥ ಔಷಧಿಯಲ್ಲಿ ಖಂಡಿತವಾಗಿ 30 ಡೇಸ್ ಆಗುವಾಗ 30 to 50% ಅವರಿಗೆ ಕಡಿಮೆ ಆಗುತ್ತೆ. 1 ರಿಂದ 3 ವರ್ಷದ ಮಕ್ಕಳ ತನಕ ನಾವು ₹1 ಚಾರ್ಜ್ ಮಾಡಲ್ಲ ಮಕ್ಕಳಿಗೆ. ಅವರಿಗೆ ಆ ಮಗುವಿಗೆ ನಾವು ಫ್ರೀ ಕೊಡ್ತೀವಿ. ಸ್ನೇಹಿತರೆ, ನಾನಿವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರಿನಲ್ಲಿರುವಂಥ ಪಾಂಜಳ ಅನ್ನೋ ಗ್ರಾಮಕ್ಕೆ ಬಂದಿದ್ದೀನಿ. ಈ ಗ್ರಾಮ ಪುಡ್ದಾಗಿರ್ಬೋದು, ಆದರೆ ಆರೋಗ್ಯಧಾಮದಲ್ಲಿ ಸಾಕಷ್ಟು ಹೆಸರು ಮಾಡಿದೆ. ನಾನಿವಾಗ ನಿಮ್ಮನ್ನು ಕರ್ಕೊಂಬರ್ತಾ ಇರೋದೆ ಸಾಲ್ಮರ ಆಯುರ್ವೇದಿಕ್ ಕ್ಲಿನಿಕ್ಕಿಗೆ. ಇಲ್ಲಿ ಅನೇಕ ಆರೋಗ್ಯದ ಸಮಸ್ಯೆಗಳಿಗೆ ಪರಿಹಾರವನ್ನು ಪರಂಪರಾಗತವಾಗಿ ಹಲವಾರು ವರ್ಷಗಳಿಂದ ಕೊಡ್ಕೊಬಂದಿದ್ದಾರೆ. ಹಾಗಾಗಿ ರಾಜ್ಯದ ಅನೇಕ ಭಾಗಗಳಿಂದ ಬಂದು ಇಲ್ಲಿ ಚಿಕಿತ್ಸೆಯನ್ನು ತಗೊಳ್ತಾರೆ. ಇಲ್ಲಿ ಬೇಸಿಕಲಿ ಇಲ್ಲಿ ಯಾವ ಸಮಸ್ಯೆಗೆ ಪರಿಹಾರ ನೀಡ್ತಾರೆ ಅಂತ ಹೇಳಿದರೆ, ನೀವು ನೋಡುವುದು ಇಲ್ಲಿ ಬೋರ್ಡೇ ಕಾಣಿಸ್ತಾ ಇದೆ. ಮೂಲವ್ಯಾಧಿ ಚಿಕಿತ್ಸಾ ಶಿಬಿರ ಕೂಡ ಇವತ್ತು ನಡೀತಾ ಇದೆ. ಸಾವಿರಾರು ಮಂದಿಗೆ ಇಲ್ಲಿ ಮೂಲವ್ಯಾಧಿ ಸಮಸ್ಯೆಗಳಿಗೆ ಅಂದರೆ ಪೈಲ್ ಸಮಸ್ಯೆಗಳಿಗೆ ಪರಿಹಾರನ ನೀಡಿದ್ದಾರೆ. ಬನ್ನಿ, ಇಲ್ಲಿ ಯಾವ ರೀತಿ ಸಮಸ್ಯೆಗಳಿಗೆ ಪರಿಹಾರ ನೀಡ್ತಾರೆ, ಯಾವ ರೀತಿ ಇರುತ್ತೆ ಆಯುರ್ವೇದಿಕ್ ಚಿಕಿತ್ಸೆ ಅಂತ ನೋಡೋಣ ಬನ್ನಿ. ಪಂಜಳ ಜಂಕ್ಷನಲ್ಲಿ ನಾನು ನಿಂತಿದ್ದೀನಿ. ಮೊಟ್ಟೆ ತಡ್ಕ ರಸ್ತೆ, ಮಂಡೂರು ರಸ್ತೆಯಲ್ಲಿ ಬರುತ್ತೆ ಇದು. ನೋಡ್ಬೋದು ನೀವು, ಇಲ್ಲಿ ಪಂಜಳಕ್ಕೆ ಹೋಗೋ ದಾರಿ ಇದು. ಇಲ್ಲಿಂದ ಜಸ್ಟ್ 200 ಮೀಟರು ಆಗಲ್ಲ ನಮ್ಮ ಸಾಲ್ಮರ ಆಯುರ್ವೇದಿಕ್ ಕ್ಲಿನಿಕ್. ಬನ್ನಿ ಹೋಗೋಣ. ವೈದ್ಯರು ನಮ್ಮ ಜೊತೆ ಸಂಶುದ್ದೀನ್ ಸಾಲ್ಮರ್ ಅವರು ಇದ್ದಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಪುತ್ತೂರಂತಹ ಪುಟ್ಟ ಗ್ರಾಮದಲ್ಲಿ ಪಾಂಜಳದಲ್ಲಿ ನೋಡಿದಾಗ ಈ ಗ್ರಾಮದಲ್ಲಿ ಇಷ್ಟು ದೊಡ್ಡವಾದಂತಹ ಒಂದು ಆಯುರ್ವೇದಿಕ್ ಕೇಂದ್ರ ಇದೆಯಾ ಅಂತ ನಮಗೆ ಆಶ್ಚರ್ಯ ಆಯಿತು. ಯಾಕೆಂದರೆ ಆ ಕ್ರಾಸಲ್ಲಿ ನೋಡಿದಾಗ, ಇಲ್ಲಿಗೆ ಬಂದಾಗ ಒಂದು ರೀತಿಯಾಗಿ ಬೋರ್ಡ್ ಆಗಿರ್ಬೋದು, ಮತ್ತು ಅಲ್ಲಿ ಒಳಗಡೆ ತುಂಬ ಸಾಕಷ್ಟು ಜನ ಸೇರಿದ್ದಾರೆ. ಅಂದರೆ ನಿಮ್ಮದು ನೋಡಿದಾಗ ನನಗನ್ಸುತ್ತೆ ಪರಂಪರಾಗತವಾಗಿ ಮಾಡ್ಕೊಂಬಂದಿದ್ದೀರಾ. ಎಷ್ಟು ವರ್ಷಗಳಿಂದ ಮಾಡ್ಕೊಬಂದಿದ್ದೀರಾ? ಇದು ಸುಮಾರು 55 ರಿಂದ 60 ವರ್ಷ ಇತಿಹಾಸ ಇರುವಂಥ ಔಷಧಿ. ನಮ್ಮ ಅಜ್ಜಿಯ ಕಾಲದಿಂದ ಬಂದಂಥ ಔಷಧಿ. ತದನಂತರ ನಮ್ಮ ತಂದೆಯವರು ಕೊಡ್ತಾಯಿದ್ರು. ಈಗ ನಾನು ಕಳೆದ 29 ವರ್ಷದಿಂದ ಇದನ್ನು ಸ್ಟಾರ್ಟ್ ಮಾಡಿದೆ ಮಹಾರಾಷ್ಟ್ರ. ಈಗ ಕಳೆದ ಒಂದು 3 ವರ್ಷದಿಂದ ಪುತ್ತೂರಲ್ಲಿ ಸೆಟ್ಲಾಗಿದ್ದೀನಿ. ಅಂದರೆ ನೀವು ಬೇಸಿಕಲಿ ಯಾವ ನೀವು? ನಾವು ಪುತ್ತೂರು ಸಾಲ್ಮರ ಅಂತ ಹೇಳುವಂಥ ಪ್ಲೇಸೇ ನಮ್ಮ ಊರಿಗೆ ಹೆಸರೇ ಸಾಲ್ಮರ ಅಂತೇಳಿ. ಹಾಗೆ ಅದನ್ನೇ ನಾವು ಇಟ್ಟಿದ್ದೀವಿ ನಮ್ಮ ಮಹಾರಾಷ್ಟ್ರ ಅಂತ ಹೇಳಿದ್ರಲ್ಲ. ಅಲ್ಲ, ಮಹಾರಾಷ್ಟ್ರದಲ್ಲಿ ನಾವು ಪ್ರಾಕ್ಟೀಸ್ ಮಾಡಿದ್ದು. ಒಂದು 22 ವರ್ಷ ತನಕ ಮಹಾರಾಷ್ಟ್ರದಲ್ಲೇ ಇದ್ದದ್ದು. ಈಗ ಕಳೆದ 3 ವರ್ಷದಿಂದ ರೆಗ್ಯುಲರ್ ಆಗಿ ಪುತ್ತೂರಲ್ಲೇ ಇದ್ದೀವಿ. ಪುತ್ತೂರಿಂದ ಇಲ್ಲಿಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ? ಸುಮಾರು 7 ಕಿಲೋಮೀಟ್ರ್. ಪುತ್ತೂರು ಅಂದರೆ ಪುತ್ತೂರಿಂದ ಸುಳ್ಯ ರೋಡಿಗೆ ಬಂದರೆ ಅಲ್ಲಿಂದ ಸೀದಾ ಡೈರೆಕ್ಟ್ ಬಂದರೆ ಅಲ್ಲಿ KSRTC ಡೆಪೋ ಇದೆ. ಅದರ ಹಿಂಭಾಗ ರೋಡು ಅಂದರೆ ಪಂಜಲ ಮೊಟ್ಟದರ್ಕ ರೋಡ್ ಅಂತ ಹೇಳಿದೆ. ಆ ಪಂಜಲ ಮೊಟ್ಟದರ್ಕ ರೋಡಲ್ಲಿ ಬಂದರೆ ಇದೇ ಪಂಜಲ ಜಂಕ್ಷನ್ ಇದು. ಓಕೆ, ನಿಮಗೆ ಈ ರೀತಿಯಾದಂಥ ಒಂದು ಆಯುರ್ವೇದಿಕ್ ಕೇಂದ್ರನ ಸ್ಥಾಪನೆ ಮಾಡಬೇಕಂತ ಹೇಗೆ ಅನಿಸ್ತು? ಯಾಕೆಂತ ಹೇಳಿದರೆ ಇತ್ತೀಚಿನ ಜನಮಾನದಲ್ಲಿ ಯಾವ ರೀತಿ ಆಗಿದೆ ಅಂತ ಹೇಳಿ ಎಲ್ಲ IT-BT ಫೀಲ್ಡಿಗೆ ಹೋಗ್ತಾರೆ, ಅಥವಾ ಊರು ಬಿಟ್ಟು ಬೇರೆ ಊರಿಗೆ ಹೋಗ್ತಾರೆ, ಬೇರೆ ರೀತಿ ಬಿಸ್ನೆಸ್ ಮಾಡ್ತಾರೆ. ಆದರೆ ಪರಂಪರಾಗತವಾಗಿ ಬಂದಂಥ ಒಂದು ಆಯುರ್ವೇದಿಕ್ ಪದ್ಧತಿನ ನಡೆಸ್ಕೊಂಡು ಹೋಗೋದಿದೆಯಲ್ಲ, ಅದು ಕಷ್ಟವಾದ ಕೆಲಸ. ಮೊದಲನೇದಾಗಿ ಹೇಳ್ಬೋದು ಅಂದರೆ, ನಮ್ಮ ತಂದೆಯವರು ಔಷಧಿಯನ್ನು ಕೊಡುವಾಗ ಮನೆ ಬಾಗಿಲಿಗೆ ಜನರು ಬಂದು ಅದರ ಪ್ರಭಾವವನ್ನು ಹೇಳ್ತಾಯಿದ್ರು. ಆದರೆ ಅವರ ಮರಣ ನಂತರ, ಅವರ ಡೆತ್ ನಂತರ ನಮಗೆ ಬಂದಂಥ ಇನ್ಫಾರ್ಮೇಷನ್ ಆಗಲಿ, ಅಥವಾ ಜನರು ಹೇಳುವಂಥ ಔಷಧಿಯ ಪರಿಣಾಮವಾಗಲಿ, ಅಥವಾ ನಿಮ್ಮ ತಂದೆ ಈ ರೋಗಕ್ಕೆ ಔಷಧಿ ಕೊಡ್ತಾಯಿದ್ರು, ಇದಕ್ಕೆ ಕೊಡ್ತಾಯಿದ್ರು ಅಂತೇಳಿ ನಮಗೆ ಹೇಳುವಾಗ ಇದರ ಬಗ್ಗೆ ಸ್ವಲ್ಪ ಆಕರ್ಷಣೆ ಆಗಿ ಈ ಫೀಲ್ಡಿಗೆ ನಾನು ಇಳಿದು ಬಿಟ್ಟೆ. ಆ್ಯಕ್ಚುಲಿ ಆಗಿ ನಾವು ನಮ್ಮ ಮೂಲ ಇದೇ ಕಸುಬೇ ಕೃಷಿ. ನಾವು ಕೃಷಿಯಿಂದ ಬಂದಂಥವ್ರು. ಅದನ್ನು ಬಿಟ್ಟು ಈಗ ಕೃಷಿ ಜೊತೆಯಲ್ಲಿ ಈಗ ವೈದ್ಯ ವೃತ್ತಿಯನ್ನು ನಡೆಸಿಕೊಂಡು ಹೋಗ್ತಾ ಇದ್ದೀನಿ. ಸುಮಾರು 29 ವರ್ಷದಿಂದ ನಾವು ಆಯುರ್ವೇದ ವೈದ್ಯರಾಗಿ ನಾನು ಸೇವೆ ಸಲ್ಲಿಸ್ತಾ ಬಂದಿದ್ದೀನಿ. ನಮ್ಮಲ್ಲಿಗೆ ಬರುವಂಥ
ಪ್ರತಿಯೊಬ್ಬರಿಗೆ ಅವರಿಗೆ ರಿಸಲ್ಟ್ ಸಿಗಬೇಕಂತ ಉದ್ದೇಶದಿಂದ ಒಳ್ಳೆಯ ರೀತಿಯ ಟ್ರೀಟ್ಮೆಂಟ್ ಸಮೇತ ಕೊಡ್ತಾಯಿದ್ದೀವಿ. ಯಾವೆಲ್ಲ ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರ ಇದೆ? ಮೊಟ್ಟ ಮೊದಲನೇದಾಗಿ ನಾವು ಹೇಳಬೇಕಂದ್ರೆ ನಮ್ಮದು ಮೂಲವ್ಯಾಧಿ ಅಂದರೆ ಮೂಲವ್ಯಾಧಿ, ಫಿಸ್ತುಲಾ, ಫಿಶರ್, ಈ ಮೂರಕ್ಕೆ ನಾವು ಕೊಡುವಂಥ ಔಷಧಿ ತುಂಬ ಪರಿಣಾಮಕಾರಿಯಾಗಿದೆ. ಅವರು ನಮ್ಮಲ್ಲಿಗೆ ಬಂದಂಥ ಒಂದು ರೋಗಿ 1 ಡೋಸ್ ಔಷಧಿ ನಾವು ಕೊಟ್ಟು ಅವರು ಒಂದು ಅರ್ಧ ಗಂಟೆ ಇಲ್ಲಿ ಕೂತ್ರೆ ಅವರಿಗೆ ಮನೆಗೆ ಮುಟ್ಟುವಷ್ಟರಲ್ಲಿ ರಿಸಲ್ಟ್ ಬರುತ್ತೆ. ಅಷ್ಟು ಬೇಗ ಇಂಪ್ಯಾಕ್ಟ್ ಆಗುತ್ತೆ? 100%. 1 ಡೋಸ್ ಔಷಧಿ ಯಾಕೆ ಕೊಡ್ತೀವಿ ಅಂತ ಹೇಳಿದರೆ ಅವರಿಗೆ ಅದರ ಪರಿಣಾಮ ಗೊತ್ತಾಗಬೇಕು. ಆ ಪರಿಣಾಮ ಗೊತ್ತಾದ ತಕ್ಷಣ ಅವ್ರು ಏನಾಗ್ತಾರೆ, ಯಾವುದೇ ಥರದ್ದು ಬೇರೆ ಚಿಂತೆ ಅಂದರೆ ಮೂಲವ್ಯಾಧಿ ಹೇಳುವಂಥ ರೋಗ ಒಬ್ಬರಿಗೆ ಬಂದರೆ ಅವರು ಊರಿಡೀ ಸುತ್ತಿ ಎಲ್ಲ ಹಾಸ್ಪಿಟಲು ಎಲ್ಲ ವೈದ್ಯರನ್ನು ಕಂಡು ಕೊನೆಗೆ ಇಲ್ಲಿಗೆ ಬಂದು ಮುಟ್ತಾರೆ. ಯಾಕೆಂದರೆ ಅವರು ಓದಲ್ಲಿ ಅವರಿಗೆ ಇದರ ಟ್ರೀಟ್ಮೆಂಟ್ ಬಗ್ಗೆ ಜಾಸ್ತಿಯಾಗಿ ಅವರಿಗೆ ಪರಿಣಾಮ ಸಿಗಲ್ಲ. ನಮ್ಮಲ್ಲಿ ಹಾಗೆಲ್ಲ, ನಾವು 1 ಡೋಸ್ ಕೊಡ್ತೀವಿ, ಅದು ಫ್ರೀಯಾಗಿ ಕೊಡ್ತೀವಿ. ಆ ಫ್ರೀ ತಗೊಂಡಂಥ ಔಷಧಿ ಕುಡೀರಿ, ನಿಮಗೆ ಇಷ್ಟ ಇದ್ದರೆ ಮಾತ್ರ ನಮ್ಮ ಹತ್ರ ನೀವು ಔಷಧಿ ತಗೊಂಡು ಹೋಗ್ಬೋದು. ಅಂದರೆ ವಿದಿನ್ 10 to 15 ಮಿನಿಟ್, ಹಾಫ್ ಆ್ಯಂಡ್ ಅವರಲ್ಲೇ ಅವರಿಗೆ ರಿಸಲ್ಟ್ ಬಂದುಬಿಡುತ್ತೆ. ಅಂದರೆ ಟ್ರಯಲ್ ಕೊಟ್ಟು ಸ್ವಲ್ಪ ವೆಯ್ಟ್ ಮಾಡಾದ ನಂತರ ಅವ್ರಿಗೆ ಇಷ್ಟ ಆದರೆ ಔಷಧಿ ತಗೊಂಡು ಹೋಗ್ಬೋದು, ಇಲ್ಲ ಅಂದರೆ ಬಿಡ್ಬೋದು. ಇಲ್ಲಾಂದರೆ ಆಪ್ಷನ್ ಕೊಟ್ಟಿದ್ದೀರಾ? ಖಂಡಿತವಾಗಿ. ಇಲ್ಲಾಂದರೆ ಯಾವುದೇ ಥರದ್ದು 1 ರೂಪಾಯಿ ಚಾರ್ಜು ನಾವು ಮಾಡಲ್ಲ. ಅವರಿಗೆ ಬೇಕಿದ್ರೆ ಮತ್ತೆ ಸಹ ಒಂದು ಕಾನ್ಫಿಡೆನ್ಸಿಗೆ ಬೇಕಾಗಿ ಮನೆಗೆ 1 ಡೋಸು ನಾವು ಇಲ್ಲಿ ಬಂದವರಿಗೆ ಮಾತ್ರ ನಮ್ಮ ಈ ಕ್ಲಿನಿಕ್ ಪುತ್ತೂರಲ್ಲಿ 1 ಡೋಸು ಮನೆಗೆ ಕೊಂಡೋಗಿ ಕುಡಿದು ಬಿಟ್ಟು ಆರಾಮಾದರೆ ಮಾತ್ರ ಬನ್ನಿ ಅಂತೇಳಿ ಕಳಿಸ್ಕೊಡ್ತಾ ಇದ್ದೀವಿ. ಪೈಲ್ಸ್ ಬಂದವ್ರ ಕಷ್ಟ ಒಂದು ಹಾಡು ನೆನಪಾಗುತ್ತೆ, ಏನು ಗೊತ್ತಾ? ಕುಂತಲ್ಲಿ ಕೂರಂಗಿಲ್ಲ, ನಿಂತಲ್ಲಿ ನಿಲ್ಲಂಗಿಲ್ಲ, ಏನೇನೋ ಆಗ್ತಾಯಿತ್ತಲ್ಲ ಜುಮ್ ಜುಮ್ಮಾಯ ಅಂತ. ಬಟ್ ಅವ್ರಿಗೆ ಯಾರಿಗೂ ಹೇಳ್ಕೊಳಕ್ಕಾಗಲ್ಲ, ಡಾಕ್ಟರ್ ಹತ್ರನೇ ಬರಬೇಕು. ಯಾಕೆ ಅಂತ ಹೇಳಿದ್ರೆ ಮನೇಲಿ ಹೇಳ್ಕೊಂಡ್ರೆ ಎಲ್ಲಿ ಅವ್ರನ್ನ ರೇಗಿಸ್ತಾರೋ, ಅಥವಾ ಫ್ರೆಂಡ್ಸ್ ಹತ್ರ ಹೇಳ್ಕೊಂಡ್ರೆ ಎಲ್ಲಿ ಛೇಡಿಸ್ತಾರೋ ಅಂತ ಹೇಳಿ, ನಮ್ಮ ಮದುವೆ ಆಗದಿದ್ದಾರೆ ಹೇಳ್ಕೊಂಡ್ರೆ ಹುಡುಗ ಹುಡುಗಿ ಸಿಗಲ್ಲ ಅಂತ ಹೇಳಿ ಎಷ್ಟೋ ಜನ ಮುಚ್ಚಿಟ್ಬಿಡ್ತಾರೆ. ಖಂಡಿತವಾಗಿ ಯಾರು ಸಹ ಇದನ್ನು ಹೊರಗೆ ಹೇಳಲಿಕ್ಕೆ ಅವರು ಇಷ್ಟಪಡಲ್ಲ. ಮುಜುಗರ, ನಾಚಿಕೆ. ಹೆಣ್ಮಕ್ಳಂತೂ ಹೊರಗೆ ಹೇಳೋದೇ ಇಲ್ಲ. ಆ ಥರ ಇವತ್ತಿನ ಕಾಲದಲ್ಲಿ ಆ ಥರ ಆಗಿದೆ. ಬನ್ನಿ ನಿಮ್ಮ ಚಿಕಿತ್ಸಾ ಕೇಂದ್ರ ನೋಡ್ತಾ ಮಾತಾಡೋಣ, ಬನ್ನಿ ಸರ್. ಈ ಸಾಲ್ಮರ ಆಯುರ್ವೇದಿಕ್ ಕ್ಲಿನಿಕ್ಕಿಗೆ ಬಂದಿದ್ವಾ ಅಥವಾ ಯಾವುದಾದ್ರೂ ಮಲೆನಾಡು ಪ್ರದೇಶಕ್ಕೆ ಬಂದಿದ್ದೀವ ಅನ್ನಿಸ್ತಾ ಇದೆ. ಎಷ್ಟು ಬ್ಯೂಟಿಫುಲ್ ನೇಚರ್ ಮಧ್ಯೆ ಇದೆ ಸರ್ ಈ ಚಿಕಿತ್ಸಾಲಯ. ಅಂದರೆ ಇದು ಒಂದು 25 ವರ್ಷದ ಹಿಂದೆ ನಾವು ತೆಗೊಂಡು ಈ ಥರ ಮಾಡಿದ್ದೀವಿ. ಈಗ ಇನ್ನೂ ಇದನ್ನು ಸ್ವಲ್ಪ ಇನ್ನೂ ಒಳ್ಳೆಯ ರೀತಿಯಲ್ಲಿ ಮಾಡಬೇಕು ಅಂತ ಹೇಳುವಂಥ ನಮ್ಮ ಒಂದು ಉದ್ದೇಶ ಇದೆ. ಅದನ್ನು ಪೂರ್ತಿ ಮಾಡಬೇಕು. ಇನ್ನು 1-2 ವರ್ಷದಲ್ಲಿ ಆ ಥರ ಮಾಡಿ ಪ್ರಕೃತಿ ಚಿಕಿತ್ಸೆ ಥರ ಇಲ್ಲಿ ಟ್ರೀಟ್ಮೆಂಟ್ ಕೊಡಬೇಕಂತ ಹೇಳುವಂಥ ಉದ್ದೇಶ ಇಟ್ಕೊಂಡಿದ್ದೀವಿ ಮೇಡಮ್. ದೊಡ್ಡ ಮಟ್ಟದ ಯೋಜನೆ ಇದೆ. ಅದೇ ಖಂಡಿತವಾಗಿ. ಎಷ್ಟು ಜನ ಬಂದಿದ್ದಾರೆ, ರಿಜಿಸ್ಟ್ರೇಷನ್ ಆಗ್ತಾ ಇದೆ, ಏನಾದರೂ ಇವತ್ತು ಸ್ಪೆಷಲ್ ಡೇನಾ? ಅಂದರೆ ನಾವು ಈ ಮೂಲವ್ಯಾಧಿಗೆ ಒಂದು 3 ದಿವಸದ ಔಷಧಿ, ಮೂಲವ್ಯಾಧಿ, ಫಿಸ್ತುಲಾ, ಫಿಶರ್ ಅಂಥ ರೋಗಿಗಳಿಗೆ ಒಂದು 3 ದಿವಸದ ಔಷಧಿಯನ್ನು ಸಂಪೂರ್ಣವಾಗಿ ಫ್ರೀ ಕೊಡ್ತಾ ಇದ್ದೀವಿ. ಫ್ರೀ ಕೊಡ್ತಾ ಇದ್ದೀವಿ ಮೂಲವ್ಯಾಧಿದು. ಹಾಗೆ ಅಂದರೆ ಈ ಥರ ಕ್ಯಾಂಪ್ಗಳನ್ನ ನೀವು ಆವಾಗ ಮಾಡ್ತಾ ಇರ್ತೀರಾ? ಕಳೆದ 25 ವರ್ಷದಿಂದ ಮಾಡಿದ್ದೀವಿ. ಇದು ಇಲ್ಲಿ ಇರುವಂಥದ್ದು ಈಗ ನಾವು ಚಿಕ್ಕದಾಗಿ ಈ ಮೊದಲು ಮುಂಬೈಯಲ್ಲಿರುವಂಥ ಮಾಟುಂಗ ಕರ್ನಾಟಕ ಸಂಘದಲ್ಲಿ 1,500 ಜನರಿಗೆ ಕ್ಯಾಂಪನ್ನು ಮಾಡಿ ಅಲ್ಲಿ ನಾವು ಈ ಥರ ಟ್ರೀಟ್ಮೆಂಟನ್ನು ಕೊಟ್ಟಿದ್ದೇವೆ ಮೇಡಮ್. ಮುಂಬೈಲಿರುವಂಥ ಕನ್ನಡಿಗರಿಗೆ. ವಾವ್, ಗ್ರೇಟ್ ಸರ್. ಹಾಗಾದರೆ ಸರ್, ಇವಾಗ ಮೂಲವ್ಯಾಧಿ ಅಂತ ಬಂದರೆ ಮೂಲವ್ಯಾಧಿ ಬರಲಿಕ್ಕೆ ಕಾರಣ ಏನು, ಹೇಗೆ ಅದು ಗುಣಲಕ್ಷಣಗಳಿರುತ್ತೆ, ನಮಗೆ ಗೊತ್ತಾಗುತ್ತೆ ಒಬ್ಬರಿಗೆ ಮೂಲವ್ಯಾಧಿ ಬರ್ತಾ ಇದೆ ಅಂತ ಹೇಳಿ ಮುನ್ಸೂಚನೆಗಳು ಹೇಗೆ ತಿಳ್ಕೊಳ್ಳೋದು? ಈಗ ಕಾಮನ್ ಆಗಿ ನಾವು ತಿನ್ನುವಂಥ ಆಹಾರ ಯಾವುದೇ ಥರದ್ದು ಖಾರ ಅಥವಾ ಜಾಸ್ತಿಯಾಗಿ ಎಣ್ಣೆ ಪದಾರ್ಥ, ಜಾಸ್ತಿಯಾಗಿ ವರ್ಕ್ ಪ್ರೆಷರ್ ಇರುತ್ತೆ, ITBTಯಲ್ಲಿ ಕೆಲಸ ಮಾಡುವವರು ನಿದ್ರೆ ಮಾಡಲ್ಲ. ಅದಲ್ಲದೆ ಪಾರಂಪರ್ಯ, ಈಗ ನಮ್ಮ ತಂದೆ ತಾಯಿಯವರಿಗೆ ಇದ್ದಂಥವರಿಗೆ ಸಮೇತ ಇದು ಮೂಲವ್ಯಾಧಿ ಸಮಸ್ಯೆ ಬರುತ್ತೆ. ಈಗ ಸ್ಟಾರ್ಟಿಂಗ್ ಅವರಿಗೆ ಹೆಂಗೆ ಗೊತ್ತಾಗತ್ತೆ ಅಂತ ಹೇಳಿದರೆ, ಅವರು ಮಲ ವಿಸರ್ಜನೆ ಟೈಮಲ್ಲಿ ತುಂಬ ಉರಿ ಇರುತ್ತೆ, ಅಲ್ಲಿ ವಿಪರೀತ ನೋವು ಇರುತ್ತೆ, ಅಲ್ಲಿ ತುರಿಕೆ ಸಮಸ್ಯೆ ಇರುತ್ತೆ, ಅಥವಾ ಅಲ್ಲಿಂದ ಏನಾದರೆ ಗಮ್ ಥರ ಹೊರಗೆ ಬರುತ್ತೆ, ಇಲ್ಲದ್ರೆ ನೀರಿನ ಅಂಶ ಬರುತ್ತೆ, ಅಥವಾ ಮಾಂಸ ಗಡ್ಡೆ ಥರ ಹೊರಗೆ ಬರುತ್ತೆ. ಇದು ಖಂಡಿತವಾಗಿ ಅವರು ತಿಳ್ಕೊಳ್ಬೇಕು, ಇವರಿಗೆ ಮೂಲವ್ಯಾಧಿ ಸಮಸ್ಯೆ ಅಂತ ಹೇಳಿ ಅವಳು ತಿಳ್ಕೊಳ್ಬೇಕಾಗತ್ತೆ. ಮಾಡೋಂಗಿಲ್ಲ, ಖಂಡಿತ ಮಾಡಬಾರ್ದು. ಖಂಡಿತ ಈಟ್ ಆಗಿದೆ, ಈಟಿನ ಪದಾರ್ಥ ತಿಂದಿದ್ದೀನಿ, ತುಂಬ ಲಾಂಗ್ ಜರ್ನಿ ಮಾಡಿದ್ದೀನಿ, ನಿದ್ದೆ ಇಲ್ಲ, ಸರಿ ಹೋಗುತ್ತೆ, ಆ ಥರ ಎಲ್ಲ ಇಗ್ನೋರ್ ಮಾಡಿಬಿಟ್ರೆ ಖಂಡಿತ ಆ ಥರ ಮಾಡಬಾರ್ದು. ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಅವ್ರಿಗೆ ನಮ್ಮಲ್ಲಿಗೆ ಬಂದರೆ ಕೇವಲ 30 ಡೇಸಲ್ಲಿ ಅವರದ್ದು ಕಂಪ್ಲೀಟ್ ಗುಣ ಆಗುತ್ತೆ. ಅಂದರೆ ಇದರಲ್ಲಿ ಸ್ಟೇಜ್ ವೈಸ್ ಇದೆ. ಫಸ್ಟು, ಸೆಕೆಂಡ್, ಥರ್ಡು, ಫೋರ್ತು. ಈ 3rd ಮತ್ತು 4th ಸ್ಟೇಜಿಗೆ ಹಾಸ್ಪಿಟಲಿಗೆ ಹೋದರೆ
ಏನು ಮಾಡ್ತಾರೆ ಅಂದರೆ ಅದು ಇನ್ನೂ ಆ ಕಂಡೀಷನಲ್ಲಿದೆ, ಈ ಕಂಡೀಷನಲ್ಲಿದೆ, ಆಪ್ರೇಷನ್ ಮಾಡಬೇಕು ಅಥವಾ ಬೇರೆ ಏನಾದರೆ ಫಸ್ಟ್ ಒಂದು ಆಗಬೇಕು, ಅದರ ನಂತರ ಆಫ್ಟರ್ 30 ಡೇಸ್ ಇನ್ನೊಂದು ಆಪ್ರೇಷನ್ ಮತ್ತೆ ಒಂದು ಮಾಡಬೇಕಂತೇಳಿ ಗೈಡ್ ಮಾಡ್ತಾರೆ. ನಮ್ಮಲ್ಲಿ 4ನೇ ಹಂತದ ಪೇಷಂಟ್ ಬಂದರೆ ಅವರಿಗೆ ತಾಳ್ಮೆ ಬೇಕು. ತಾಳ್ಮೆ ಇದ್ದರೆ ನಾವು ಕೊಡುವಂಥ ಔಷಧಿಯಲ್ಲಿ ಖಂಡಿತವಾಗಿ 30 ಡೇಸ್ ಆಗುವಾಗ 30 to 50% ಅವರಿಗೆ ಕಡಿಮೆ ಆಗುತ್ತೆ. 30 to 50% 30 ಡೇಸಲ್ಲಿ ಅವರಿಗೆ ಕಡಿಮೆ ಆಗುತ್ತೆ. ಆಫ್ಟರ್ 30 ಡೇಸ್ ಅವರಿಗೆ ಕಂಪ್ಲೀಟ್ ನಾರ್ಮಲ್ ಆಗುತ್ತೆ. ಆದರೆ 3 ತಿಂಗಳು ಯಾಕೆ ಮಾಡಬೇಕು ಅಂತ ಹೇಳ್ತೀವಿ ಅಂದರೆ ಅವರಿಗೆ ಮತ್ತೆ ಲೈಫಲ್ಲಿ ಮರುಕಳಿಸಬಾರ್ದು. ಈ 3 ತಿಂಗಳ ಕೋರ್ಸಲ್ಲಿ ಅವರಿಗೆ 30 ಡೇಸು ಕಂಪಲ್ಸರಿ ಪತ್ತೆ ಹೇಳ್ತೀವಿ ನಾವು. ಎಣ್ಣೆ ಪದಾರ್ಥ ಮುಟ್ಟುವಾಗಿಲ್ಲ, ನುಗ್ಗೆಕಾಯಿ ಬದನೆ ಮುಟ್ಟುವಾಗಿಲ್ಲ, ಕರಿದ ತಿಂಡಿ, ಬೇಕರಿ ಐಟಮು, ಜಂಕ್ ಫುಡ್ಸು ಇದು ಯಾವುದು ಮುಟ್ಟಬಾರ್ದು, ನಾನ್ ವೆಜ್ ಮುಟ್ಟಬಾರ್ದು ಅಂತ ಹೇಳ್ತೀವಿ. ಅದರಲ್ಲಿ ಈ ಕೋಸ್ಟಲ್ ಬೆಲ್ಟ್ ಏರಿಯಾ ಅಂದರೆ ದಕ್ಷಿಣ ಕನ್ನಡದ ಏರಿಯಲ್ಲಿ ಸಮುದ್ರದ ಮೀನು ಜಾಸ್ತಿಯಾಗಿ ಸಿಗುವ ಕಾರಣ ಬೂತಾಯಿ, ಬೊಳ್ಳೆಂಜೀರು ಮತ್ತು ವೈಟ್ ಪಾಪ್ಲೆಟು ಇಂಥ ಟ್ರೀಟ್ಮೆಂಟ್ ಟೈಮಲ್ಲಿ ತಿನ್ಬೋದು ಅಂತ ಹೇಳ್ತೀವಿ. ಅದು ಇದಕ್ಕೆ ತೊಂದರೆ ಕೊಡಲ್ಲ. ಬಾಕಿ ಎಲ್ಲ ಕಂಪಲ್ಸರಿ ಅವರು ಪತ್ತೆ ಮಾಡಲೇಬೇಕು. ಪತ್ತೆ ಮಾಡಿದರೆ ರಿಸಲ್ಟ್ ಬರುತ್ತೆ. ಕೆಲವರು ಏನು ಮಾಡ್ತಾರೆ ಅಂದರೆ ಬರ್ತಾರೆ, 10 ಡೇಸ್ ಮೆಡಿಸಿನ್ ಇಲ್ಲಿ ತಗೊಂಡು ಹೋಗ್ತಾರೆ. ಆ 10 ದಿವಸ ಕಳೆದ ನಂತರ ಅವರು ರಿಪೀಟ್ ಇಲ್ಲಿಗೆ ಬರಲ್ಲ. ಅವರು ಇಲ್ಲಿ ಅವ್ರದ್ದು ಕಂಪ್ಲೀಟ್ ವಾಶ್ ಆಗಿಬಿಡುತ್ತೆ. ಅವರು ಮತ್ತೆ ಆಫ್ಟರ್ 3 ಮಂತು ಅಥವಾ 6 ಮಂತು ಅಥವಾ 1 ಇಯರ್ ಬ್ಯಾಕ್ ಮತ್ತೆ ಬರ್ತಾರೆ. ನಾವು ಊರಲ್ಲಿ ಇರಲಿಲ್ಲ, ಹೊರಗೆ ಹೋಗಿದ್ದೀವಿ, ಔಟ್ ಆಫ್ ಸ್ಟೇಷನ್ ಇದ್ದೀವಿ ಅಂತೇಳಿ ಪುನಃ ಬಂದು ಕಂಟಿನ್ಯೂ ಆಗಿ ಕೋರ್ಸ್ ಮಾಡ್ತಾರೆ. ಈ ಕ್ಯಾಂಪಲ್ಲಿ ನಾವು ಕೊಡುವಂಥ ಉದ್ದೇಶ ಇಷ್ಟೇ. ಈಗ ನಾವು ಕೊಡುವಂಥ ಈ ಮೆಡಿಸನಲ್ಲಿ ಅವರಿಗೆ 3 ದಿವಸದಲ್ಲಿ ಕಡಿಮೆ ಆಗುತ್ತೆ. ಕೆಲವರು ಬರುವುದೇ ಇಲ್ಲ, ಬರಲಿಲ್ಲದ್ರೂ ತೊಂದರೆ ಇಲ್ಲ, ಅವರು ಇನ್ನೊಬ್ಬರಿಗೆ ಹೇಳ್ತಾರೆ. ಮೌತ್ ಪಬ್ಲಿಸಿಟಿ ಅಂದರೆ ನಾವು ಈಗ ಕೊಡುವಂಥ ಇದರ ಬದಲಿಗೆ ಮೌತ್ ಪಬ್ಲಿಸಿಟಿಯಿಂದ ಜಾಸ್ತಿಯಾಗಿ ಜನರಿಗೆ ಗೊತ್ತಾಗುತ್ತೆ ಅಂತ ಹೇಳುವಂಥ ಉದ್ದೇಶ ಇಟ್ಕೊಂಡೇ ನಾವು 3 ದಿವಸ ಫ್ರೀಯಾಗಿ ಔಷಧಿ ಕೊಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಗ್ರೇಟ್ ಸರ್. ಇವಾಗ ಆವ್ರೇಜ್ ತೊಗೊಂಡ್ರೆ ಯಾವ ಕೆಟಗರಿ ಜನರಲ್ಲಿ ಈ ಪೈಲ್ಸ್ ಎಲ್ಲ ನಾವು ನೋಡ್ತೀವಿ? ಅಂದರೆ ಏಜ್ ಲಿಮಿಟಲ್ಲ ಈಗ ಹೇಳುವಾಗಿಲ್ಲ. ಚಿಕ್ಕ ಮಗು ಹುಟ್ಟಿದ 40 ದಿವಸದ ಮಗುವನ್ನು ಕರ್ಕೊಂಡು ಬರ್ತಾರೆ. ಹೆಂಗೆ ಬಂದಿದೆ? ಹೊಟ್ಟೆಯಲ್ಲಿ ಇರುವಾಗ ಅಮ್ಮ ಸೇವಿಸಿದಂಥ ಪದಾರ್ಥದಲ್ಲಿ ಮಗುವಿಗೆ ತೊಂದರೆ ಆಗಿದೆ. ಆಗ ಮಗುವಿಗೆ ಈ ಸಮಸ್ಯೆ ಆದಾಗ ಮಗುವನ್ನು ಕರ್ಕೊಂಡು ಬಂದಾಗ ನಾವು ಏನು ಮಾಡಬೇಕು? ಆದರೂ ನಾವು ಮಗುವಿಗೆ ಏನು ದೊಡ್ಡವರಿಗೆ ಕೊಡುವಂಥ ಡೋಸೇಜ್ ಇದೆ ಅದರದ್ದು 5% ಮೆಡಿಸಿನ್ ಮಗುವಿಗೆ ಅದನ್ನು ಹನಿಯಲ್ಲಿ ಅಥವಾ ನೀರಲ್ಲಿ ಮಿಕ್ಸ್ ಮಾಡಿ ಸ್ಪೂನಲ್ಲಿ ಕೊಡ್ತೀವಿ. 3 ದಿವಸದಲ್ಲಿ ಮಗುವಿಗೆ ಕಂಪ್ಲೀಟ್ ಆರಾಮಾಗುತ್ತೆ. ಆ ಥರ ಆಗಿದೆ. ಎಷ್ಟೇ ಇದೆ ನಮ್ಮ ರೆಕಾರ್ಡಲ್ಲಿ. ಈಗ ಆಲ್ರೆಡಿ ಇದರಲ್ಲಿ ನಾವು ಪ್ರತಿಯೊಂದು ಪೇಷಂಟ್ ಇದ್ದು ಅಪ್ಡೇಟ್ ಆಗಿ ಅವರ ರೆಕಾರ್ಡ್ ನಾವು ಮೇಂಟೈನ್ ಮಾಡ್ತಾಯಿದ್ದೀವಿ. ಅವರು ಯಾವಾಗ ಬಂದಿದ್ದಾರೆ, ಎಷ್ಟು ದಿವಸ ಮಾಡಿದ್ದಾರೆ, ಮತ್ತೆ ರಿಪೀಟ್ ಯಾವಾಗ ಬರ್ತಾರೆ ಅಂತೇಳಿ ಸಮೇತ ಅದನ್ನು ನಾವು ಮೆನ್ಷನ್ ಮಾಡ್ತಾಯಿದ್ದೀವಿ. ಈಗ ಚಿಕ್ಕ ಮಗು ಫಸ್ಟು 10 ಡೇಸ್ ತಗೊಂಡು ಹೋಗ್ತಾರೆ, 1 ರೂಪಾಯಿ ತಗೊಳ್ಳಲ್ಲ ಚಿಕ್ಕ ಮಗುವಿಗೆ. 1 ರಿಂದ 3 ವರ್ಷದ ಮಕ್ಕಳ ತನಕ ನಾವು 1 ರೂಪಾಯಿ ಚಾರ್ಜ್ ಮಾಡಲ್ಲ ಮಕ್ಕಳಿಗೆ. ಅವರಿಗೆ ಆ ಮಗುವಿಗೆ ನಾವು ಫ್ರೀ ಕೊಡ್ತೀವಿ. ಯಾಕೆಂದರೆ ಚಿಕ್ಕ ಮಗು, ನಾವು ಅಂಥವರಿಗೆ ನಾವು ದುಡ್ಡು ತಗೊಳ್ಳುವಂಥ ಇದಕ್ಕೆ ಹೋಗಲ್ಲ. 2ನೇದು ಅಂದರೆ ಆಫ್ಟರ್ 3 ಇಯರ್ಸು ಬಂದಂಥ ಎಲ್ಲರಿಗೂ ನಾವು ಏನು ನಮ್ಮ ಇದು ಚಾರ್ಜ್ ಬೀಳುತ್ತೆ ಆ ಚಾರ್ಜ್ ನಾವು ಇದು ಮಾಡ್ತಾಯಿದ್ದೀವಿ ಮೇಡಮ್. ನೀವೆಲ್ಲಿಂದ ಬಂದಿರೋದು? ಕಲ್ಲಗುಡ್ಡೆ ಇಲ್ಲಿ ಪುತ್ತೂರು. ನಿಮ್ದೇನು ಪ್ರಾಬ್ಲಮ್ ಆಯಿತು? ಯಾವ ಸ್ಟೇಜಲ್ಲಿತ್ತು? 3 ಇಯರ್ ಬ್ಯಾಕ್ ಫೈಲ್ಸ್ ಇತ್ತು. ಅವ್ರದ್ದು ಮೇಯ್ನ್ ಅಲ್ಲಿ ಅವ್ರದ್ದು ಮನೆ ಉಂಟು ಸಾಲ್ಮರದಲ್ಲಿ, ಅಲ್ಲಿ ಮೆಡಿಸಿನ್ ಮಾಡಿದ್ದು ನಾವು. ಅಲ್ಲಿ ಒಮ್ಮೆ ಕ್ಲಿಯರ್ ಆಗಿತ್ತು. ಅಂದರೆ ನಾನು ಅವರದ್ದು ಕೋರ್ಸ್ ಕಂಪ್ಲೀಟ್ ಮಾಡಿರಲಿಲ್ಲ. ಅಂದರೆ 3 ಮಂತ್ ಕೋರ್ಸ್ ಇತ್ತು ಅದು. ನಾನು 2 ಮಂತ್ ಇದು ಕೋರ್ಸ್ ಮಾಡಿ ಸ್ಟಾಪ್ ಮಾಡಿದ್ದೆ. ಮತ್ತು 3 ಇಯರ್ ಬ್ಯಾಕ್ ಈಗ ರಿಟರ್ನ್ ಅದೇ ಫೈಲ್ಸ್ ಸ್ಟಾರ್ಟ್ ಆಗಿತ್ತು. ಅಂದರೆ ಜೋರಾಗಿತ್ತು, ನನಗೆ ನಡೀಲಿಕ್ಕೆ ಆಗ್ತಿಲ್ಲ. ನಾನು ರಿಕ್ಷಾದಲ್ಲೇ ಬಂದದ್ದು ಲಾಸ್ಟ್ ಟೈಮ್. ಈಗ 20 ಡೇಸ್ ಇದು ಮೆಡಿಸಿನ್ ಆಗ್ತಾ ಉಂಟು. ಈಗ ತೊಂದರೆ ಇಲ್ಲ. ಈಗ ಮೆಡಿಸಿನ್ ಆಗಿ ಜಾಬ್ ಹೋಗ್ತಿದ್ದೇನೆ ರಿಲಯನ್ಸಲ್ಲಿ. ಮುಂಚೆ ಏನು ಕೆಲಸ ಮಾಡ್ತಾಯಿದ್ರಿ? ಆಗ ಇದು ಸ್ಟಡೀಸ್ ಮಾಡ್ತಿದ್ದೆ. ಈಗ ರಿಲಯನ್ಸಲ್ಲಿ ಇರೋದು. ಇನ್ನು ಮದುವೆ ಆಗಿಲ್ಲ? ಮದುವೆ ಆಗಿದೆ 1 ಇಯರ್ ಆಯ್ತು ಅಷ್ಟೇ ಮದುವೆ ಆಗಿದೆ. ಹೌದು. ಇವಾಗ ನಡಿಬೋದಾ? ಈಗ ಹೋಗ್ತಿದ್ದೇನೆ. ಈಗ ಗಾಡಿಯಲ್ಲಿ ಹೋಗ್ತಿದ್ದೆ, ಮೂವ್ಮೆಂಟ್ ಮಾಡ್ತಿದ್ದೇನೆ. ಮುಂಚೆ ನಡೆಯೋಕ್ಕೂ ಆಗ್ತಾ ಇರಲಿಲ್ಲ? ಇಲ್ಲ, ಲಾಸ್ಟ್ ಟೈಮ್ 20 ಡೇಸಲ್ಲಿ ಮುಂಚೆ ನಡೀಲಿಕ್ಕೆ ಆಗ್ತಾ ಇರಲಿಲ್ಲ. ಈಗ ತೊಂದರೆ ಇಲ್ಲ. ಈಗ ಮೆಡಿಸಿನ್ ಕೊಟ್ಟಿದ್ದಾರೆ. 20 ಡೇಸ್ ರನ್ನಿಂಗಲ್ಲಿ ಉಂಟು ಈಗ. ಅಂದರೆ 30 ಅಂದರೆ ಕೋರ್ಸ್ ಅವ್ರದ್ದು ಕಂಪ್ಲೀಟ್ ಮಾಡಬೇಕಂತ ಹೇಳಿದರೆ ಅದು ಕಂಪ್ಲೀಟ್ ಮಾಡಿ ಇದಾಗ್ತದೆ, ಕ್ಯೂರಿಂಗ್ ಆಗ್ತದೆ ಅಂತ ಹೇಳಿದ್ರು. ಥ್ಯಾಂಕ್ ಯು. ನಮ್ದು ಅರಂತೋಡು. ನನಗೆ ಅಲ್ಲ, ನನ್ನ ಹಸ್ಬೆಂಡಿಗೆ. ಅವರು ಆಪ್ರೇಷನ್ ಎಲ್ಲ ಆಗಿದೆ, 3 ಟೈಮ್ಸ್ ಏನೋ ಆಗಿದೆ. ಕಮ್ಮಿ ಆಗಿರಲಿಲ್ಲ, ಈಗ ಕಮ್ಮಿ ಆಗಿದೆ. ಆಪರೇಷನ್ ಮುಂಚೆ ಆಗಿತ್ತು? ಆಪ್ರೇಷನ್ ಆಗಿದೆ, 2 ಟೈಮ್ಸ್ ಏನೋ ಆಗಿದೆ ಅಂತೆ. ಹಾಗೆ ಕಮ್ಮಿ ಆಗಿರಲಿಲ್ಲ. ಹಾಗೆ ಇಲ್ಲಿಗೆ ಬಂದೆ ಯೂಟ್ಯೂಬಲ್ಲಿ ನೋಡಿ, ಈಗ ಕಮ್ಮಿ ಆಗಿದೆ. ಓಕೆ. ಎಷ್ಟು ದಿನದಿಂದ ತಗೊಂಡ್ರಿ? ಯಾವಾಗ ರಿಸಲ್ಟ್ ಬಂತು? ಎಂಡ್ ಈಗ 3 ಮಂತ್ ಆಯಿತು. ಈಗ ಎಂಡ್ ಇದು
ಹ್ಯಾಪಿಯಾಗಿದ್ದೀರಾ? ಓಕೆ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.